ಪ್ರವಾಹ ನಿಂತ ಮೇಲೆ ಸುವರ್ಣ ನ್ಯೂಸ್ ಕೇವಲ ಆಹಾರ ಪೊಟ್ಟಣಗಳನ್ನು ಅಲ್ಲಿ ಕಳಿಸೋದು ಮಾತ್ರವಲ್ಲ, ಅಲ್ಲಿ ಕಳಿಸಿದ ನಂತರ ಅವರಿಗೆ ತಲುಪಿಸಿದ ನಂತರ ಅಲ್ಲಿ ಏನಾದರೂ ಮಿಸ್ಯೂಸ್ ಆಗ್ತಾ ಇದ್ದರೆ ಅದಕ್ಕೂ ಒಂದು ವಾಟ್ಸಪ್ ನಂಬರ್ ಕೊಟ್ಟಿದ್ವಿ. ಈಗ ಅದರ ಬಗ್ಗೆ ಕೂಡ ಅಲ್ಲಿ ಜಿಲ್ಲಾಧಿಕಾರಿ ಎಚ್ಚರಿಕೆ ನೀಡಿದ್ದಾರೆ. ಕೊಡಗಿನ ಸಂತ್ರಸ್ತರ ಸಂಕಷ್ಟ ನಿವಾರಿಸಲು ಇಡೀ ರಾಜ್ಯದ ಜನತೆ ಕೈ ಜೋಡಿಸಿತ್ತು. ಆದರೆ ಕೆಲ ಕಿಡಿಗೇಡಿಗಳ ಕಣ್ಣು ಈ ಪರಿಹಾರದ ಸಾಮಗ್ರಿ ಮೇಲೆ ಬಿದ್ದಿತ್ತು. ಹೀಗಾಗಿ ಅಂಥ ಕಿಡಿಗೇಡಿಗಳಿಗೆ ಜಿಲ್ಲಾಧಿಕಾರಿ ಶ್ರೀವಿದ್ಯಾ ಖಡಕ್ ಎಚ್ಚರಿಕೆ ನೀಡಿದ್ದು, ಯಾರಾದರೂ ಪರಿಹಾರದ ಹಣವನ್ನು ದುರ್ಬಳಕೆ ಮಾಡಿದರೆ, ಸಂತ್ರಸ್ತರ ಹೆಸರಿನಲ್ಲಿ ಹಣ ಸಂಗ್ರಹಿಸಿ ಸ್ವಂತಕ್ಕೆ ಬಳಸಿಕೊಂಡರೆ, ಪರಿಹಾರ ಸಾಮಗ್ರಿಗಳನ್ನು ಮಾರಾಟ ಮಾಡಿದರೆ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಇದು ಸುವರ್ಣ ನ್ಯೂಸ್ನ ಒಂದು ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಈಗ ಈ ಥರ ದೂರು ಬಂದ ಕೂಡಲೇ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಚೆಕ್ ಪೋಸ್ಟ್ಗಳು ಅಂದರೆ ಮೇನ್ ಆಗಿ ನಮ್ಮ ಎಂಟ್ರಿ ಪಾಯಿಂಟ್ ಮೈಸೂರಿಂದ ಬರೋ ಕೊಪ್ಪ ಚೆಕ್ ಪೋಸ್ಟು, ತಿತಿಮತಿ ಈ ಥರ ಮೇನ್ ಚೆಕ್ ಪೋಸ್ಟ್ಗಳು ಪೊಲೀಸ್ ಮಾಡಿದೆ ಮತ್ತು ಪೆಟ್ರೋಲಿಂಗು ಹಾಕಿದೆ. ನಿನ್ನೆನೇ ಒಂದು ಸುಮಾರು ಕೇಸ್ಗಳು ಅವರು ಸೀಸ್ ಮಾಡಿದೆ, ಅಂದರೆ ಗಾಡಿಗಳು ಸೀಸ್ ಮಾಡಿ ನಮ್ಮ ವಶಕ್ಕೆ ತಗೊಂಡು ಮಾಡಿದೆ. ಅಂದರೆ ಪೊಲೀಸ್ ಹತ್ರ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳಲಿಕ್ಕೆ ಹೇಳಿದೆ. ಮತ್ತು ಯಾರೋ ಒಬ್ಬ ಈ ಥರ ಮನೆಯಲ್ಲಿ ಅಥವಾ ಪ್ರೈವೇಟ್ ಪ್ಲೇಸಲ್ಲಿ ಸ್ಟೋರ್ ಮಾಡಲಿಕ್ಕೆ ಈ ಥರ ಇಮಿಡಿಯೇಟು ಇವತ್ತು ಕೂಡ ಒಂದು ಕೇಸ್ ಬಂದು ರೈಡ್ ಮಾಡಿ ಆ್ಯಕ್ಷನ್ ಕೇಸ್ ಬುಕ್ ಮಾಡಲಿಕ್ಕೆ ಹೇಳಿದೆ. ಸೊ ಯಾರು ಈ ಥರ ಅಂದರೆ ನಮಗೆ ಜನರು ತುಂಬ ಪ್ರೀತಿಯಿಂದ ನಮ್ಮ ವ್ಯವಸ್ಥೆ ಮಾಡಿಕೊಂಡು ಕೊಡ್ತಾ ಇರೋದು. ಸೊ ಅದು ಯಾರನ್ನ ಮಿಸ್ಯೂಸ್ ಮಾಡಲಿಕ್ಕೆ ಬಂದರೆ ಅದು ಖಂಡಿತ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀನಿ. ಯಾರ ಗಾಡಿ ಕೂಡ ನಾವು ಲೈಸೆನ್ಸೇ ಕ್ಯಾನ್ಸಲ್ ಮಾಡಿಸ್ತೀವಿ.